ನಮಸ್ಕಾರ. ಇಂದು ವಿಶ್ವಾದ್ಯಂತ ಪುರುಷರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಇಟ್ಸ್ ಕಾಲ್ಡ್ ಮೆನ್ಸ್ ಡೇ. ಸೊ ಯಾವಾಗಲೂ ನಾವು ಪುರುಷರನ್ನು ಅವರ ಅಸ್ತಿತ್ವಕ್ಕೆ ಲೈಕ್ ಪುರುಷರೇ ಅಂತೇಳಿ, ಈಗ ಚಿಲ್ಡ್ರನ್ಸ್ ಡೇ ಇದೆ, ವುಮೆನ್ಸ್ ಡೇ ಇದೆ, ಹಾಗೂ ಮೆನ್ಸ್ ಡೇ ಅಂತೇಳಿ ಈಗಿನ್ನೂ ಪ್ರಚಲಿತ ಬಂದಿರುವಂಥದ್ದಿದು. ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ನೀವು ನೋಡಿದ ಹಾಗೆ ಪುರುಷರನ್ನು ಕೇವಲ ಒಂದು ದುಡಿಮೆಯ ಯಂತ್ರವಾಗಿರಬಹುದು ಅಥವಾ ಒಂದು ಚಾಲಕನಾಗಿ ಮನೆಯಲ್ಲಿ ಪರಿಗಣಿಸುವಂಥದ್ದು, ಅವರ ಭಾವನೆಗಳನ್ನು ತಾತ್ಸಾರ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಭಾವನೆ ಇತ್ತು. ಅದನ್ನು ತಡೆ ಹಿಡಿಯಲು ಹಾಗೂ ಅದಕ್ಕೋಸ್ಕರ ಅವರಿಗೂ ಒಂದು ಗುರುತು ಸಿಗಬೇಕು. ಹಾಗೂ ಈ ಸರಿ ಥೀಮ್ ಏನಪ್ಪ ಅಂದರೆ ಮೆಂಟಲ್ ಹೆಲ್ತ್ ಆಫ್ ಅ ಮ್ಯಾನ್ ಅಂತ, ಅಂದರೆ ಪುರುಷರ ಮಾನಸಿಕ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕು ಅಂತ. ಯಾಕೆಂದರೆ ಅವರು ಎಲ್ಲರದ್ದು ಜವಾಬ್ದಾರಿನ ತಗೊತ ಏನಾಗುತ್ತೆ, ತಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿ ಹಾಗೂ ಕಾಳಜಿಯನ್ನೇ ಮರೆತು ಬಿಡ್ತಾರೆ. ನೀವೆಲ್ಲ ನೋಡಿರಬಹುದು, ಮ್ಯಾಕ್ಸಿಮಮ್ ಆಗಿ ಸೂಸೈಡ್ ಆಗುವಂಥದ್ದು ಆರ್ಥಿಕ ಪರಿಸ್ಥಿತಿಯಿಂದ ಇರಬಹುದು, ಅಥವಾ ಸಂಬಂಧಗಳ ಸಮಸ್ಯೆಗಳಿಂದ ಇರಬಹುದು, ಜಾಬ್ ಹೋಯಿತು ಅಂತ ಇರ್ಬೋದು. ಸೊ ಸಾಕಷ್ಟು ಒತ್ತಡದಲ್ಲಿ ಒಬ್ಬ ಗಂಡಸು ಬದುಕ್ತಾ ಇರ್ತಾನೆ. ಸೊ ಆ ಗಂಡಸನ್ನು ಒಂದು ಗುರುತಿಸಿ ಅವನು ಏನು ಸೇವೆಯನ್ನು ಮಾಡ್ತಿದ್ದಾನೆ, ತನ್ನ ಫ್ಯಾಮಿಲಿಗೋಸ್ಕರ, ಸಮಾಜಕ್ಕೋಸ್ಕರ, ಎರಡನೇದು ತನ್ನ ಫ್ಯಾಮಿಲಿಗೋಸ್ಕರ ಏನು ಸೇವೆಯನ್ನು ಮಾಡ್ತಿರ್ತಾನೆ, ತನ್ನ ಸ್ವಂತಿಕೆಯನ್ನು ತ್ಯಜಿಸಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಒಬ್ಬ ತಂದೆಯಾಗಿ, ಒಬ್ಬ ಗಂಡನಾಗಿ, ಒಬ್ಬ ಮಗನಾಗಿ, ಒಬ್ಬ ಸಮಾಜದ ಕರ್ತವ್ಯ ನಿರತ ವ್ಯಕ್ತಿಯಾಗಿ ಸಾಕಷ್ಟು ತ್ಯಾಗಗಳನ್ನು ಮಾಡ್ತಿರ್ತಾನೆ. ಸೊ ಅಂಥ ಗಂಡಸನ್ನು ಗುರುತಿಸಬೇಕು, ಹಾಗೂ ಅವರಿಗೂ ಕೂಡ ಮಾನಸಿಕ ಆರೋಗ್ಯದ ಒಂದು ಪರಿಕಲ್ಪನೆಯನ್ನು ಸಿಗಬೇಕು, ಹಾಗೂ ಅವರ ಆರೋಗ್ಯದ ಬಗ್ಗೆ ಗೌರವನ ಕೊಡಬೇಕು, ಹಾಗೂ ಪ್ರೀತಿ ವಿಶ್ವಾಸ ಸಾಮಾಜಿಕವಾಗಿ ಗಂಡಸರ ಬಗ್ಗೆ ಚೆನ್ನಾಗಿ ಬೆಳಿಬೇಕು. ಸೊ ಅದಕ್ಕೋಸ್ಕರ ಈ ದಿನ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದಾಗಿ ಈ ಜಾಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾಕಷ್ಟು 30-40 ಜನ ಸಾಧಕ ಗಂಡಸರಿಗೆ ಹಾಗೂ ತಮ್ಮೆಲ್ಲ ಕಾರ್ಯಕರ್ತರಿಗೂ ಕೂಡ ನಾವು ಅವ್ರನ್ನ ಅಪ್ರಿಸಿಯೇಟ್ ಮಾಡಿ ಅವರ ಇರುವಿಕೆಯನ್ನು ಗುರುತಿಸಿದ್ದೇವೆ. ಅದಕ್ಕೋಸ್ಕರ ನಮಗೂ ಕೂಡ ತುಂಬ ಖುಷಿಯಾಗಿದೆ. ಪ್ರೆಸಿಡೆಂಟ್ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಹಾಗೂ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದ ಪದ್ಮಾಕ್ಷಿ ಲೋಕೇಶ್ ಅವರ ಸಂಘಟಿತಗೊಂಡು ಈ ಕಾರ್ಯಕ್ರಮವನ್ನು ಮಾಡಿರ್ತೇವೆ. ಧನ್ಯವಾದ.